ಎಲ್ಲರಿಗೂ ನಮಸ್ಕಾರ. ಸಹಜ ನಗ್ನತೆ ನಮಗೆ ಸಹಜ ನಖದಾಡಿಗಳು, ಬಹುಯುಗದ ಸಂಸ್ಕಾರ ವಸ್ತ್ರ ಸಿಂಗಾರ, ಸಹಜತೆ ನಿರಕ್ಷರತೆ ವಿದ್ಯೆ ತಾಂ ಕೃತಕವಲ, ಸಹಜದಿನೇ ಕೃತಕಮುಂ ಮಂಕುತಿಮ್ಮ. ಮಂಕುತಿಮ್ಮ ಎಂದಾಕ್ಷಣ ನಮಗೆ ನೆನಪಾಗುವುದು DVGಯವರು. DVG ಎಂಬ ಹೆಸರಿನಿಂದಲೇ ಚಿರಪರಿಚಿತರಾದ ಡಾಕ್ಟರ್ ದೇವರಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು 1882 ಮಾರ್ಚ್ ತಿಂಗಳ 17ರಂದು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು. ತಮ್ಮ ಜೀವಿತಾವಧಿಯಲ್ಲಿ ಪತ್ರಕರ್ತ, ಸಂಪಾದಕ, ವ್ಯಕ್ತಿ ಜೀವನ ಚರಿತ್ರೆಕಾರ, ಕವಿ, ಮೇಧಾವಿ, ಸಾಹಿತಿ ಹೀಗೆ 10 ಹಲವು ರಂಗದಲ್ಲಿ ದುಡಿಮೆ ಮಾಡಿದವರು. ಆಂತರ್ಯದಿಂದ ವಿನಮ್ರತೆ ಕೂಡಿರುವ ಒಬ್ಬ ನಿಷ್ಠಾವಂತರಾಗಿ ಬಾಳಿ ಎಲ್ಲ ಪೀಳಿಗೆಯವರಿಗೂ ಮಾದರಿ ವ್ಯಕ್ತಿಯಾಗಿದ್ದಾರೆ. DVGಯವರ ಸಾಮಾನ್ಯ ಶಿಕ್ಷಣ ಪ್ರೌಢಶಾಲೆಯಲ್ಲೇ ನಿಂತರೂ ವೇದಗಳ ಅಧ್ಯಯನ ಮಾಡಿದ್ದರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಹಾಗೂ ತೆಲುಗು ಭಾಷೆಯ ಅನೇಕ ಶ್ರೇಷ್ಠ ಕೃತಿಗಳನ್ನು ಓದಿದ್ದರು. ಸ್ವಾಮಿ ವಿವೇಕಾನಂದರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಭಾಷಣಗಳು ಇವರ ಮೇಲೆ ಪ್ರಭಾವ ಬೀರಿತ್ತು. ಮುಖ್ಯವಾಗಿ ಗೋಖಲೆಯವರ ವಿಚಾರಧಾರೆ ಮತ್ತು ವ್ಯಕ್ತಿತ್ವ ಅವರಲ್ಲಿ ಪೂಜ್ಯ ಭಾವನೆ ಮೂಡಿಸಿತ್ತು. 1907ರಿಂದ ಹಲವಾರು ಪುರವಾಣಿಗಳು, ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯಲು ಶುರು ಮಾಡಿದರು. DVG 1907ರಲ್ಲಿ ಮೈಸೂರು ನ್ಯೂಸ್ ಪೇಪರ್ ರೆಗ್ಯುಲೇಷನ್ ಆ್ಯಕ್ಟ್ ವಿರುದ್ಧ ದಿ ಪ್ರೆಸ್ ಗ್ಯಾಂಗ್ ಎಂಬ ಲೇಖನಗಳನ್ನು ಕ್ರೋಢೀಕರಿಸಿದರು. ದಿ ಕರ್ನಾಟಕ, ದ ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್, ಪಬ್ಲಿಕ್ ಅಫೇರ್ಸ್, ಗೋಖಲೆ ಸಂಸ್ಥೆಯ ಪತ್ರಿಕೆಯನ್ನು ಶುರು ಮಾಡಿದರು. ಕರ್ನಾಟಕ ಜನಜೀವನ ಮತ್ತು ಅರ್ಥಸಾಧಕ ಪತ್ರಿಕೆ ಮತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಪತ್ರಿಕೆಗಳನ್ನು ಒಂದು ಹಂತಕ್ಕೆ ತಂದು ಸ್ಥಿರವಾಗಿಸಿದ ಪ್ರಮುಖರು DVG. ಕರ್ನಾಟಕದ ಅತ್ಯದ್ಭುತ ಸಾಹಿತಿಗಳಲ್ಲಿ ಒಬ್ಬರಾದ DVG ಕೃತಿಗಳಲ್ಲಿ ಮೇರು ಸಾಹಿತ್ಯವಾಗಿ ನಿಲ್ಲುವುದು ಅಂತಃಪುರ ಗೀತೆ, ಮನನ ಕಾವ್ಯವಾಗಿ ಮಂಕುತಿಮ್ಮನ ಕಗ್ಗ, ಅನೇಕ ಜೀವನ ಚರಿತ್ರೆಗಳು, ಶೇಕ್ಸ್ಪಿಯರ್ ಅವರ ಮ್ಯಾಕ್ಬೆತ್ ಹಾಗೂ ಟೆನ್ನಿಸೋನ್ ಅವರ ದಿ ಕಪ್ ಅನುವಾದಗಳು, ರಾಜಕೀಯ, ಧರ್ಮ ಮತ್ತು ಸಂಸ್ಕೃತಿ ಕುರಿತು ಬರೆದಿರುವ ಹಲವಾರು ಪ್ರಬಂಧಗಳು ಮೊದಲು ಬರುತ್ತವೆ. ಅವರ ಅತ್ಯದ್ಭುತ ಮಂಕುತಿಮ್ಮನ ಕಗ್ಗ ದಿನನಿತ್ಯ ಒಂದಲ್ಲೊಂದು ಕಡೆ ಪ್ರಸ್ತಾಪಿಸಲ್ಪಡುವ ಕೃತಿಯಾಗಿ ಅಮರವಾಗಿ ಉಳಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಗ್ಗದ ವೈಶಿಷ್ಟ್ಯಗಳು ಹೀಗಿವೆ. ಪ್ರತಿಯೊಂದು ಪದ್ಯವೂ 4 ಸಾಲುಗಳದ್ದಾಗಿದ್ದು ಸುಲಭವಾಗಿ ಹಾಡಬಹುದು. ಜೀವನದ ಕಷ್ಟಗಳು, ಆತ್ಮವಿಶ್ವಾಸ, ಮಾನವೀಯ ಮೌಲ್ಯಗಳು ಮತ್ತು ನಿಸರ್ಗದ ಬಗ್ಗೆ ಚರ್ಚಿಸುತ್ತದೆ. ಕನ್ನಡಿಗರಲ್ಲಿ ಬಹುತೇಕರು ಕಗ್ಗದ ಕೆಲವು ಪದ್ಯಗಳನ್ನಾದರೂ ತಿಳಿದಿರುತ್ತಾರೆ ಮತ್ತು ಇದನ್ನು ದೈನಂದಿನ ಜೀವನದ ಮಾರ್ಗದರ್ಶಿಯಾಗಿ ಬಳಸುತ್ತಾರೆ. ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲೇ, ಸುತ್ತಿಪುದು ತಲೆಯನನುದಿನವ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ, ಶೋಣಿತವನೆರೆಯುವರು ಬಾಷ್ಪಸವುದಲ್ಲಿ. ಏನು ಹಗೆ, ಏನು ಧಗೆ, ಏನು ಹೊಗೆ ಈ ಧರಣಿ, ಸೌಣಿಕನ ಕಟ್ಟೆಯೇಂ ಮಂಕುತಿಮ್ಮ. ಹೀಗೆ ಮಂಕುತಿಮ್ಮನ ಕಗ್ಗವು ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿಯಾಗಿದೆ. ಧನ್ಯವಾದಗಳು.